ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ನದಿ ವ್ಯವಸ್ಥೆ. ನದಿ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ, ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಉತ್ತರಾಖಂಡ ರಾಜ್ಯದಲ್ಲಿದೆ. ಓಕೆ. ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಯನ್ನು ಏನೆಂದು ಕರೆಯುತ್ತಾರೆ? ಟ್ಯಾಂಗಸ್ ಪೋ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. ಇದು 2525 ಕಿಲೋಮೀಟರ್ ಹರಿಯುತ್ತದೆ. ಓಕೆ. ಅಲ್ಕಾನಂದ ಮತ್ತು ಭಗೀರಥಿ ನದಿಗಳು ಎಲ್ಲಿ ಸಂಧಿಸುತ್ತವೆ? ದೇವಪ್ರಯಾಗ. ಓಕೆ. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಲ್ಲಿದೆ? ಮಜುಲಿ ದ್ವೀಪ ಇದು ಪ್ರಪಂಚದ ಅತಿ ದೊಡ್ಡ ನದಿ ನಿರ್ಮಿತ ದ್ವೀಪ. ತುಂಬಾ ಬರೀ ಎಕ್ಸಾಮ್ ಕ್ವಶನ್ ಆಗೈತಿದ್ದು. ಯಾವ ನದಿಯಿಂದ ನಿರ್ಮಿತಗೊಂಡಿರ್ತಕ್ಕಂಥ ದ್ವೀಪ? ಬ್ರಹ್ಮಪುತ್ರ ನದಿ ಅಸ್ಸಾಂ ರಾಜ್ಯದಲ್ಲಿ. ಓಕೆ. ಸಿಂಧೂ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಚೀನಾಬ್. ಓಕೆ. ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಕೋಸಿ. ಭಾರತದಲ್ಲಿ ಸಿಂಧೂ ನದಿಯು ಯಾವ ಕೇಂದ್ರಾಡಳಿತ ಪ್ರದೇಶದ ಮೂಲಕ ಹರಿದು ಹೋಗುತ್ತದೆ? ಲಡಖ್. ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಏನೆಂದು ಕರೆಯುತ್ತಾರೆ? ಪದ್ಮ. ಇದನ್ನು ತುಂಬಾ ಬರೀ ಎಕ್ಸಾಮ್ ಕೇಳಿ ನೋಡಿ. ನೆಕ್ಸ್ಟ್, ಯಮುನಾ ನದಿಯು ಗಂಗಾ ನದಿಯನ್ನು ಎಲ್ಲಿ ಸೇರುತ್ತದೆ? ಅದು ಅತ್ಯಂತ ಪವಿತ್ರ ಸ್ಥಳ. ಎಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್. ಬರೇ ಪ್ರಯಾಗ್ರಾಜ್ ಅಲ್ಲ, ಪ್ರಯಾಗ್ರಾಜ್. ಕುಂಭಮೇಳ ನಡೆದಿದೆಯಲ್ಲ ಅಲ್ಲೇ. ಓಕೆ. ಪರ್ಯಾಯ ದ್ವೀಪದ ನದಿಗಳು. ದಕ್ಷಿಣ ಗಂಗೆ ಅಥವಾ ವೃದ್ಧ ಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಗೋದಾವರಿ. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ಕೊಡಗಿನ ತಲಕಾವೇರಿ. ಯಾವ ಬೆಟ್ಟ? ಬ್ರಹ್ಮಗಿರಿ ಬೆಟ್ಟ. ಓಕೆ. ಕೃಷ್ಣಾ ನದಿಯು ಎಲ್ಲಿ ಹುಟ್ಟುತ್ತದೆ? ಮಹಾರಾಷ್ಟ್ರದ ಮಹಾಬಲೇಶ್ವರ. ಓಕೆ. ಪಶ್ಚಿಮಕ್ಕೆ ಹರಿಯುವ ಮತ್ತು ಅರಬ್ಬಿ ಸಮುದ್ರವನ್ನು ಸೇರುವ 2 ಪ್ರಮುಖ ನದಿಗಳು ಯಾವುವು? ತಪತಿ ಮತ್ತು ನರ್ಮದಾ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಗೋದಾವರಿ 1465 ಕಿಲೋಮೀಟರ್ ಹರಿಯುತ್ತದೆ. ಓಕೆ. ಶಿವನ ಸಮುದ್ರ ಜಲಪಾತವನ್ನು ಯಾವ ನದಿಗೆ ಸೃಷ್ಟಿಸಿದೆ? ಕಾವೇರಿ ನದಿಗೆ. ನರ್ಮದಾ ಮತ್ತು ತಪತಿ ನದಿಗಳು ಯಾವ ಕಣಿವೆಯ ಮೂಲಕ ಹರಿಯುತ್ತವೆ? ಸೀಳು ಕಣಿವೆ. ತುಂಗಭದ್ರ ಯಾವ ನದಿಯ ಉಪನದಿಯಾಗಿದೆ? ಓಕೆ. ನೆಕ್ಸ್ಟ್, ಪೇನಾರ್, ಪಾಲಾರ್ ಮತ್ತು ವೈಗೆ ನದಿಗಳು ಇವು ಯಾವ ನದಿಯ ಇವು ಯಾವ ದಿಕ್ಕಿಗೆ ಹರಿಯುತ್ತವೆ? ಪೂರ್ವಕ್ಕೆ ಬಂಗಾಳ ಕೊಲ್ಲಿಗೆ ಹರಿಯುತ್ತವೆ. ಇವು ಕಾವೇರಿ ನದಿಯ ಉಪನದಿಗಳು. ಓಕೆ. ಸರ್ದಾರ್ ಸರೋವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಇಂಪಾರ್ಟೆಂಟ್. ಸರ್ದಾರ್ ಸರೋವರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ನರ್ಮದಾ ನದಿ. ಓಕೆ. ಸರೋವರಗಳು ಮತ್ತು ಜಲಪಾತ ಟಾಪಿಕ್ಸ್ ಹೆಸರನ್ನು. ಭಾರತದ ಅತಿ ಎತ್ತರವಾದ ಜಲಪಾತ ಎಂದು ಕರೆಯಲ್ಪಡುವ ಕುಂಚಿಕಲ್ ಜಲಪಾತ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಯಾವ ನದಿಗೆ? ಕುಂಚಿಕಲ್ ಜಲಪಾತ ಯಾವ ನದಿಗೆ? ವರಾಯಿ ನದಿ. ಓಕೆ. ಪ್ರಸಿದ್ಧ ಜೋಗ ಜಲಪಾತ ಅಥವಾ ಗೇರು ಸೊಪ್ಪ ಜಲಪಾತ ಯಾವ ನದಿಯನ್ನು ಸೃಷ್ಟಿಸಿದೆ? ಶರಾವತಿ. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು?
ಉಲ್ಲರ್ ಸರೋವರ ಜಮ್ಮು ಅಂಡ್ ಕಾಶ್ಮೀರ. ಓಕೆ. ಒಡಿಸ್ಸಾದಲ್ಲಿರುವ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಚಿಲ್ಕಾ. ಈಶಾನ್ಯ ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಲೋಕ್ಟಕ್ ಸರೋವರ ಎಲ್ಲಿದೆ? ಮಣಿಪುರ. ಆಯ್ಕೆ. ಲೋನಾರ್ ಸರೋವರ ಯಾವ ರಾಜ್ಯದಲ್ಲಿ ಮತ್ತು ಅದು ಹೇಗೆ ಉಂಟಾಯಿತು? ಮಹಾರಾಷ್ಟ್ರ ಸರ್. ಉತ್ಕಲಪನದಿಂದ ಉಂಟಾಯಿತು. ಓಕೆ. ಗೋಕಾಕ್ ಜಲಪಾತವು ಯಾವ ನದಿಗೆ ಸೃಷ್ಟಿಸಿದೆ? ಕೇರಳ. ನದಿ. ಓಕೆ. ಅಮೃತ ಶಿಲೆಗಳ ಬಂಡೆಗಳ ಮೂಲಕ ದೂದರ ಜಲಪಾತ ಸೃಷ್ಟಿಸುವ ನದಿ ಯಾವುದು? ನದಿ ಯಾವುದು ಅಂದ್ರ ಅಮೃತ ಶಿಲೆಗಳಿಂದ ಸೃಷ್ಟಿಯಾದ ಜಲಪಾತ ಯಾವುದು ಅಂದ್ರೆ ಅದ್ರ ಮುಖಾಂತರ ಇರುತ್ತೆ. ಅಮೃತ ಕಲ್ಲುಗಳನ್ನೆಲ್ಲವಲ್ಲ, ಕಲ್ಲಿನ ಮುಖಾಂತರ ಹರಿಯುವ ಜಲಪಾತ ಯಾವುದಂತ ಕ್ವಶನ್ ಅದು. ಯಾವ ನದಿಯಿಂದ ಸೃಷ್ಟಿಸಿದ ಜಲಪಾತ? ನರ್ಮದಾ. ಭಾರತದ ಅತಿ ಉದ್ದವಾದ ಸರೋವರ ವೆಂಬನಾಡ್ ಸರೋವರ ಎಲ್ಲಿದೆ? ಕೇರಳ. ಓಕೆ. ಪುಲಿಕಾಟ್ ಸರೋವರ ಯಾವ ಎರಡು ರಾಜ್ಯಗಳ ಗಡಿಯಲ್ಲಿದೆ? ಆಂಧ್ರ ಪ್ರದೇಶ, ತಮಿಳುನಾಡು. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು.